ಭಗವದ್ಗೀತಾಮೃತ ಆಯ್ದ ವಿಚಾರಗಳು. ನಮ್ಮ ಪತನಕ್ಕೆ ಮೂಲ ಕಾರಣವೇನು? ಪ್ರಿಯ ವೀಕ್ಷಕರೇ, ನಮ್ಮ ಪತನಕ್ಕೆ ಮೂಲ ಕಾರಣ ಚಿಂತೆ, ವ್ಯಥೆ, ಕೋಪ, ದ್ವೇಷ ಮುಂತಾದ ಮನೋವಿಕಾರಗಳು. ನಾವು ಪತನದ ಕಡೆಗೆ ಜಾರಿ ಹೋಗುತ್ತಿದ್ದೇವೆಂದರೆ ನಮ್ಮ ಮನೋವಿಕಾರತೆ ಹೆಚ್ಚಾಗಿದೆ ಎಂದೇ ಅರ್ಥ. ನಮ್ಮ ಮನಸ್ಸು ವಿಕಾರಕ್ಕೆ ಒಳಗಾದರೆ ಅದು ದುಃಖಕ್ಕೆ ಬಲಿಯಾಗುತ್ತದೆ. ದುಃಖಕ್ಕೆ ಬಲಿಯಾದರೆ ತನ್ನ ಶಕ್ತಿಯನ್ನು ಕಳೆದುಕೊಳ್ಳುತ್ತದೆ. ಮನೋಶಕ್ತಿ ಕಳೆದು ಹೋದರೆ ನಮಗೆ ಎಲ್ಲದರಲ್ಲಿಯೂ ಅಪಜಯವೇ ಎದುರಾಗುತ್ತಿರುತ್ತದೆ. ಅದರ ಪ್ರತಿಫಲವಾಗಿ ನಮ್ಮ ಮನಸ್ಸು ಇನ್ನಷ್ಟು ಮತ್ತಷ್ಟು ಬಾಧೆಗೆ ಒಳಗಾಗುತ್ತಲೇ ಇರುತ್ತದೆ. ಆಗ ನಾವು ಆರ್ಥಿಕವಾಗಿ, ಆಂತರಿಕವಾಗಿ, ಆರೋಗ್ಯದ ವಿಚಾರವಾಗಿ ಹೀಗೆ ಎಲ್ಲಾ ವಿಚಾರಗಳಲ್ಲಿಯೂ ಪತನ ಹೊಂದುತ್ತೇವೆ. ನಮ್ಮ ಮನೋವಿಕಾರವೇ ನಮ್ಮ ಪತನಕ್ಕೆ, ನಮ್ಮ ನಾಶಕ್ಕೆ ಮೂಲ ಕಾರಣ. ಮನಸ್ಸು ಚಿಂತೆ, ವ್ಯಥೆ ಮುಂತಾದ ವಿಕಾರಗಳಿಗೆ ಒಳಗಾದಾಗ ನಾವು ಸರಿಯಾದ ನಿರ್ಧಾರವನ್ನು ತೆಗೆದುಕೊಳ್ಳಲು ಸಾಧ್ಯವಾಗುವುದಿಲ್ಲ. ಒಳ್ಳೆಯದು ಯಾವುದು, ಕೆಟ್ಟದ್ದು ಯಾವುದು ಎಂಬುದು ಅರ್ಥವಾಗುವುದಿಲ್ಲ. ದೇಹದ ಆರೋಗ್ಯದ ಮೇಲೆಯೂ ಸಹ ಈ ಮನೋವಿಕಾರವು ದುಷ್ಪರಿಣಾಮವನ್ನುಂಟು ಮಾಡುತ್ತದೆ. ಒಟ್ಟಾರೆ ಮನೋವಿಕಾರದಿಂದ ನಮ್ಮ ಬುದ್ಧಿ ಮಂಕಾಗುತ್ತದೆ. ನಾವು ಮಾಡುವ ಯಾವ ಕೆಲಸದಲ್ಲಿಯೂ ನಮಗೆ ವಿಜಯ, ಪ್ರಗತಿ, ತೃಪ್ತಿಗಳು ದೊರೆಯದೇ ಹೋಗುತ್ತವೆ. ನಮ್ಮ ಪತನ ನಿಲ್ಲಬೇಕೆಂದರೆ ಮೊದಲು ನಮ್ಮ ಮನಸ್ಸು ವಿಕಾರಕ್ಕೆ ಒಳಗಾಗುವುದು ನಿಲ್ಲಬೇಕು. ಮನಸ್ಸು ವಿಕಾರಕ್ಕೆ ಒಳಗಾಗುವುದು ನಿಲ್ಲಬೇಕೆಂದರೆ ಅದಕ್ಕೆ ಕಾರಣವೇನು ಎಂಬುದನ್ನು ಅರಿತುಕೊಳ್ಳಬೇಕು. ನಮ್ಮ ಮನೋವಿಕಾರಗಳಿಗೆಲ್ಲ ಮೂಲ ಕಾರಣ ಅಜ್ಞಾನ. ನಮ್ಮ ಮನಸ್ಸು ಪದೇ ಪದೇ ಚಿಂತೆ, ವ್ಯಥೆ, ಭಯ, ಕೋಪ, ದ್ವೇಷ ಮುಂತಾದ ಮನೋವಿಕಾರಗಳಿಗೆ ಒಳಗಾಗುತ್ತಿದೆ ಎಂದರೆ ನಮ್ಮಲ್ಲಿ ಜ್ಞಾನದ ಕೊರತೆ ಇದೆ ಎಂದು ಅರ್ಥ. ಹಾಗಾಗಿ ನಮ್ಮ ಮನಸ್ಸು ವಿಕಾರಕ್ಕೆ ಒಳಗಾಗುವುದು ನಿಲ್ಲಬೇಕೆಂದರೆ ಜ್ಞಾನವನ್ನು ಪಡೆದುಕೊಂಡು ನಮ್ಮಲ್ಲಿನ ಅಜ್ಞಾನವನ್ನು ದೂರ ಮಾಡಿಕೊಳ್ಳಬೇಕು. ಜ್ಞಾನವನ್ನು ಪಡೆದುಕೊಳ್ಳುವುದೆಂದರೆ ಮತ್ತೇನೂ ಅಲ್ಲ, ಇರುವುದನ್ನು ಇರುವಂತೆ ಅರಿತುಕೊಳ್ಳುವುದು. ಈಗ ನಾವು ಇರುವುದನ್ನು ಇರುವಂತೆ ಅರಿತುಕೊಳ್ಳುತ್ತಿಲ್ಲ. ಅದಕ್ಕೆ ಬದಲಾಗಿ ಇರುವುದನ್ನು ಇನ್ನೊಂದು ರೀತಿ, ಅಂದರೆ ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದೇವೆ. ಇದನ್ನೇ ಜ್ಞಾನದ ಕೊರತೆ ಅಥವಾ ಅಜ್ಞಾನದ ಆರ್ಭಟ ಎನ್ನುವುದು. ಈ ಅಜ್ಞಾನದ ಆರ್ಭಟದಿಂದಲೇ ನಮ್ಮ ಮನಸ್ಸು ವಿಕಾರಕ್ಕೆ ಒಳಗಾಗುತ್ತಿರುವುದು. ಮನೋವಿಕಾರದಿಂದ ದುಃಖ ಹೆಚ್ಚಾಗುತ್ತದೆ. ದುಃಖ ಹೆಚ್ಚಾದರೆ ಮನಸ್ಸಿನ ಶಕ್ತಿಯೂ ನಾಶವಾಗುತ್ತದೆ. ಮನೋಶಕ್ತಿಯು ನಾಶವಾದರೆ ನಮ್ಮ ಮನೋವಿಕಾರತೆಯು ಇನ್ನಷ್ಟು ಮತ್ತಷ್ಟು ಹೆಚ್ಚಾಗುತ್ತದೆ. ಆಗ ನಾವು ಇನ್ನಷ್ಟು ಮತ್ತಷ್ಟು ಪತನದ ಕಡೆಗೆ ಜಾರಿ ಹೋಗುತ್ತೇವೆ. ಈ ರೀತಿ ನಾವು ಸತತವಾಗಿ ಪತನದ ಕಡೆಗೆ ಜಾರುತ್ತಲೇ ಇರುತ್ತೇವೆ. ನಮ್ಮ ಈ ಪತನ ನಿಲ್ಲಬೇಕಾದರೆ ಮೊದಲು ನಾವು ನಮ್ಮ ಮನೋವಿಕಾರದಿಂದ ಮುಕ್ತರಾಗಬೇಕು. ಅದಕ್ಕಾಗಿ ನಮ್ಮಲ್ಲಿನ ಅಜ್ಞಾನವನ್ನು ನಾವು ಗುರುತಿಸಬೇಕು. ನಮ್ಮಲ್ಲಿನ ಅಜ್ಞಾನವನ್ನು ನಾವು ಗುರುತಿಸಿದರೆ ಸಾಕು, ಆ ಕ್ಷಣದಿಂದಲೇ ನಮ್ಮ ಮನಸ್ಸು ವಿಕಾರಕ್ಕೆ ಒಳಗಾಗುವುದು ನಿಲ್ಲುತ್ತದೆ. ಆಗ ನಮ್ಮ ದುಃಖವು ದೂರವಾಗತೊಡಗುತ್ತದೆ. ಮನೋಶಕ್ತಿಯು ಕುಗ್ಗುವುದು ನಿಲ್ಲುತ್ತದೆ. ವೀಕ್ಷಕರೇ, ಜ್ಞಾನಯೋಗಿಯವರು ನೀಡಿರುವ ವಿಶ್ಲೇಷಣೆಯನ್ನು ಇನ್ನೂ ಚೆನ್ನಾಗಿ ಅರ್ಥಮಾಡಿಕೊಳ್ಳಬೇಕೆಂದರೆ ಇಲ್ಲೊಂದು ಪುಟ್ಟ ಉದಾಹರಣೆ ಇದೆ. ಒಮ್ಮೆ ಒಬ್ಬ ರೈತ ತನ್ನ ಕೆಲಸಗಳನ್ನೆಲ್ಲ ಮುಗಿಸಿಕೊಂಡು ಸಂಜೆಯ ವೇಳೆ ತನ್ನ ಮನೆಗೆ ಹಿಂದಿರುಗುತ್ತಾ ಇರುತ್ತಾನೆ. ಕೆಲಸ ಮುಗಿಸುವುದು ಸ್ವಲ್ಪ ತಡವಾದ್ದರಿಂದ ಎಲ್ಲೆಡೆ ನಸುಗತ್ತಲು ಆವರಿಸತೊಡಗಿರುತ್ತದೆ. ಆ ಹಳ್ಳಿಯಲ್ಲಿ ಬೀದಿ ದೀಪಗಳು ಇರುವುದಿಲ್ಲ. ಜೊತೆಗೆ ಮೋಡ ಕವಿದು ಮಳೆಯೂ ಬರುವಂತಿರುತ್ತದೆ. ಆದ್ದರಿಂದ ಅವನು ದೊಡ್ಡ ದೊಡ್ಡ ಹೆಜ್ಜೆಗಳನ್ನು ಹಾಕುತ್ತಾ ನಡೆಯತೊಡಗುತ್ತಾನೆ. ಸ್ವಲ್ಪ ದೂರ ಹೋಗುತ್ತಿದ್ದಂತೆಯೇ ಅವನಿಗೆ ತಾನು ಏನನ್ನೋ ತುಳಿದ ಅನುಭವವಾಗುತ್ತದೆ. ಏನೆಂದು ಕೆಳಗೆ ನೋಡಿದರೆ ಒಂದು ಮಾರುದ್ದದ ಹಾವು ಅತ್ತಿತ್ತ ಸರಿದಂತೆ ಕಾಣುತ್ತದೆ. ಆ ರೈತನು ಬೆಚ್ಚುಬಿದ್ದು ಹಿಂದಕ್ಕೆ ಜಿಗಿಯುತ್ತಾನೆ. ಅವನ ಹೃದಯದ ಬಡಿತ ಜೋರಾಗುತ್ತದೆ. ಮೈಯಲ್ಲಿ ನಡುಕ ಹುಟ್ಟುತ್ತದೆ. ಅಷ್ಟರಲ್ಲಿ ಆ ಪ್ರದೇಶವೆಲ್ಲ ಬೆಳಕಾಗುವಂತೆ ಆಕಾಶದಲ್ಲಿ ಒಂದು ಮಿಂಚು ಹೊಳೆಯುತ್ತದೆ. ಆ ಮಿಂಚಿನ ಬೆಳಕಿನಲ್ಲಿ ರೈತನಿಗೆ ಅರ್ಥವಾಗುತ್ತದೆ, ತಾನು ತುಳಿದಿದ್ದು ಹಾವಲ್ಲ, ಹಗ್ಗ ಎಂದು. ಕತ್ತಲಿನಲ್ಲಿ ಹಾವು ಎಂದು ತಪ್ಪಾಗಿ ತಿಳಿದುಕೊಂಡ ಕಾರಣದಿಂದ ಅವನ ಮನಸ್ಸು ಅಷ್ಟೊಂದು ಭಯ, ಕಳವಳಗಳಿಗೆ ಒಳಗಾಯಿತು. ಮಿಂಚಿನ ಬೆಳಕಿನಲ್ಲಿ ಅದು ಹಾವಲ್ಲ, ಹಗ್ಗ ಎಂದು ಅರಿತ ಕೂಡಲೇ ಅವನ ಭಯ, ಕಳವಳಗಳೆಲ್ಲವೂ ದೂರವಾಗಿ ಮನಸ್ಸು ಶಾಂತವಾಯಿತು. ಅದೇ ರೀತಿ ನಾವು ನಮ್ಮ ಅಜ್ಞಾನದ ಕತ್ತಲಲ್ಲಿ ಎಷ್ಟೋ ವಿಷಯಗಳನ್ನು ಸರಿಯಾಗಿ ಅರ್ಥಮಾಡಿಕೊಳ್ಳದೆ, ಜೊತೆಗೆ ತಪ್ಪಾಗಿ ಅರ್ಥಮಾಡಿಕೊಂಡು ಚಿಂತೆ, ಭಯ, ಕಳವಳ, ದ್ವೇಷ, ಅಸೂಯೆ ಮುಂತಾದ ಮನೋವಿಕಾರಗಳಿಗೆ ಒಳಗಾಗಿ ನಮ್ಮ ಮನೋಶಕ್ತಿಯನ್ನು ಕಳೆದುಕೊಂಡು ಪತನ ಹೊಂದುತ್ತಿರುತ್ತೇವೆ. ಯಾವುದನ್ನೇ ಆಗಲಿ ಜ್ಞಾನದ ಬೆಳಕಿನಲ್ಲಿ ನೋಡಿದರೆ ಸಾಕು, ಅಂದರೆ ಇರುವುದನ್ನು ಇರುವಂತೆ ಅರಿತುಕೊಂಡರೆ ಸಾಕು. ಆ ವಿಚಾರದಲ್ಲಿ ನಮ್ಮ ಮನಸ್ಸು ವಿಕಾರಕ್ಕೆ ಒಳಗಾಗುವುದು ನಿಲ್ಲುತ್ತದೆ. ಆಗ ನಮ್ಮ ಮನೋಶಕ್ತಿಯು ಹೆಚ್ಚಾಗಲು ಪ್ರಾರಂಭವಾಗುತ್ತದೆ. ಇಂತಹ ಜ್ಞಾನಭರಿತ ವಿಚಾರಗಳು ಮುಂದಿನ ವಿಡಿಯೋಗಳಲ್ಲಿ ಬಹಳಷ್ಟು ಬರಲಿವೆ. ಅವುಗಳ ಲಾಭವನ್ನು ಪಡೆಯಲು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಆಪ್ತರೊಂದಿಗೆ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಆಸಕ್ತಿಕರ ವಿಚಾರದೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.